3 ದಿನದ ಜಿಲ್ಲಾ ಪ್ರವಾಸ ಬಿಜಾಪುರದ ಇವತ್ತು 2ನೇ ದಿನ. ಸೊ ನಾವು ಬೆಳಗ್ಗೆ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜಿಗೆ ಹೋಗಿದ್ವಿ. ಸಾಕಷ್ಟು ಸಮಸ್ಯೆಗಳನ್ನು ವಿದ್ಯಾರ್ಥಿನಿಯರು ಹಂಚ್ಕೊಂಡಿದ್ದಾರೆ. ಅದು ಬಸ್ ಇರ್ಬೋದು, ಅವರ ಕಾಲೇಜ್ನಲ್ಲಿ ಶೌಚಾಲಯ, ಕುಡಿಯೋ ನೀರು, ಕರೆಂಟ್ ಇಲ್ಲದೆ ಇರೋದು, ಫ್ಯಾನ್ಗಳಿಲ್ಲದೆ ಇರೋದು, ಲೈಟ್ಗಳಿಲ್ಲದೆ ಇರೋದು, ಬೇಸಿಕ್ ಪ್ರಾಬ್ಲಮ್ಸು. ಮತ್ತು ಗ್ರಂಥಾಲಯ, ಅದರೊಳಗೆ ಬುಕ್ಸ್ ಇಲ್ಲದೆ ಇರೋದು, ಭಾಳಷ್ಟು ಪ್ರಾಬ್ಲಮ್ಸು ಕಾಲೇಜ್ ಮಕ್ಕಳು ಹೇಳಿದ್ದಾರೆ. ಮತ್ತು ಕೆಲವೊಂದು ಎಷ್ಟೋ ಮಕ್ಕಳಿಗೆ ಕ್ಯುಮುಲೇಟಿವ್ ಆಗಿ ಹಳ್ಳಿಗಳಿಗೆ ಬಸ್ಗಳಿಲ್ಲ. ಸೊ 2-2 ತಾಸು, 3-3, 4-4 ತಾಸು ಹೆಣ್ಮಕ್ಳು ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ 7, 8, 9 ಆಗ್ತಾಯಿದೆ ಅಂಥೇಳಿ ಭಾಳಷ್ಟು ಹೆಣ್ಮಕ್ಳು ಇವತ್ತು ಕಾಲೇಜ್ನಲ್ಲಿ ಕಂಪ್ಲೇಂಟ್ ಮಾಡಿದರು. ನಂತರದಲ್ಲಿ ಇವತ್ತು ಪ್ರಿಸನ್ ಭೇಟಿ ಮಾಡಿದ್ದೇನೆ. ನಮ್ಮ ಬಿಜಾಪುರದಲ್ಲಿರುವಂಥ ಜೈಲಿಗೆ ವಿಸಿಟ್ ಮಾಡಿದ್ದೇನೆ. ಸರಿಸುಮಾರು 35 ಮಹಿಳಾ ಕೈದಿಗಳಿದ್ದಾರೆ. ಅದರಲ್ಲಿ 3 ಮಕ್ಕಳಿದ್ದಾವೆ, 6 ವರ್ಷದ ಕೆಳಗಡೆ ಇರೋ ಮಕ್ಕಳು. ಮತ್ತು ಒಂದಷ್ಟು ಜನ ಕನ್ವಿಕ್ಟ್ ಆಗಿದ್ದಾರೆ, ಇನ್ನೊಂದೆಲ್ಲ ಅಂಡರ್ ಟ್ರಯಲ್ ಇದ್ದಾರೆ. ಅವರಿಗೆ ಕೊಡುವಂಥ ಊಟ ಇಲ್ಲಿ ರೊಟ್ಟಿ ಪಲ್ಯ ಎಲ್ಲ ಕೊಡ್ತಾರೆ. ಇನ್ಫ್ಯಾಕ್ಟ್ ರೊಟ್ಟಿ ಪಲ್ಯ ಎಲ್ಲ ಅವ್ರು ಏನು ಕೊಡ್ತಾರೆ ಅದನ್ನು ನಾನು ಇವತ್ತು ಅವ್ರ ಜೊತೆಯಲ್ಲಿ ಊಟ ಮಾಡಿ ಸಹ ನಾನು ಬಂದೆ. ಮತ್ತು ಮಹಿಳಾ ಕೈದಿಗಳಿಗೆ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹತ್ರನೂ ಮಾತಾಡಿದೆ. ಎಲ್ಲರೂ ಈಗ 8 ವರ್ಷ, 10 ವರ್ಷ, 3 ವರ್ಷ, 2 ವರ್ಷ ಈ ಥರ ಎಲ್ಲ ಅವರ ಅವಧಿಗಳನ್ನು ಮುಗಿಸಿದ್ದಾರೆ. ನಾನು ಆಯೋಗದ ಅಧ್ಯಕ್ಷೆಯಾಗಿ ಹೋದಾಗ ಅದೆಲ್ಲ ಯಾವಾಗಲೂ ಜೈಲ್ ವಿಸಿಟ್ ನನಗೆ ಭಾವನಾತ್ಮಕವಾಗಿರುತ್ತೆ. ಯಾಕಂದರೆ ಎಲ್ಲರೂ ನೀವು ಹಿಂಗೆ ಮುಟ್ಟಿದ್ರೆ ಸಾಕು ಅಳ್ತಾ ಇರ್ತಾರೆ ಅವರು. ಅಂದರೆ ಪರಿವರ್ತನೆ ಆಗಲಿಕ್ಕೆ ಬೇರೆ ಯಾವುದು ಜಾಗ ಬೇಡ ಜೈಲಿಗಿಂತ. ಜೈಲಿಗೆ ಹಾಕೋದೇ ಪರಿವರ್ತನೆ ಆಗಲಿಕ್ಕೆ. ಯೂಶ್ವಲಿ ನಾನು ಕಂಡಂಗೆ 90% ಜೈಲಿಗೆ ಹೋದವರು ಪರಿವರ್ತನೆ ಆಗ್ತಾರೆ. 10% ನಾವು ಬದಲಾವಣೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವ್ರ ಮಾನಸಿಕತೆಯೇ ಹಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಹಳೇ ಜೈಲು ಇರೋದ್ರಿಂದ ಅದು ಹಳೆ ಆದಿಲ್ ಶಾಹಿ ಕಟ್ಟಿರೋ ಜೈಲು ಇರೋಂಥದ್ದು ಅತಿಥಿ ಗೃಹ ಜೈಲಾಗಿ ಕನ್ವರ್ಟ್ ಮಾಡಿದ್ದಾರೆ ಅದು. ಸೊ ಹಾಗಾಗಿ ಎಲ್ಲ ಸ್ವಚ್ಛತೆ ಮತ್ತು ಪ್ಯಾಡ್ಸ್ ಕೊಡೋದಿರಲಿ, ಮೆಡಿಸಿನ್ಸು, ಆ ಮಕ್ಕಳಿಗೆ ಇಮ್ಯುನೈಸೇಷನ್ನು ಪ್ರತಿಯೊಂದೂ ನಾನಿವತ್ತು ಚೆಕ್ ಮಾಡಿ ಬಂದೆ. ಚೆನ್ನಾಗೇ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲರಿಗೂ ಅಲ್ಲಿರುವಂಥ ನಮ್ಮ ವರಿಷ್ಠ ಪೊಲೀಸ್, ನಮ್ಮ ಪ್ರಿಸನ್ ಅಧಿಕಾರಿ ಭಾಳ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ. ಅವರೇ ಪ್ರತಿದಿನ ಯೋಗ ಹೇಳ್ಕೊಡ್ತಿರ್ತಾರೆ ಗಂಡು ಮಕ್ಕಳಿಗೆ. ಆ್ಯಕ್ಚುಲಿ ರೊಟ್ಟಿ ಬಡಿಯೋದೆಲ್ಲ ಗಂಡು ಮಕ್ಕಳೇ ಮಾಡ್ತಾರೆ. ನೋಡಿ ಎಷ್ಟು ಖುಷಿ ಆಯಿತು ನನಗೆ. ಅಂದರೆ ಅಟ್ಲೀಸ್ಟ್ ಜೈಲಿನಲ್ಲಿ ಹೆಣ್ಮಕ್ಳಿಗೆ ರೊಟ್ಟಿ ಬಡಿಯೋದು, ಅಡುಗೆ ಮಾಡೋ ಕೆಲಸ ಇಲ್ಲರಿ, ಎಲ್ಲ ಗಂಡು ಮಕ್ಕಳೇ ಮಾಡಬೇಕು. ಅಲ್ಲಿಂದನೇ ಎಲ್ಲ ಬ್ಯಾರಕ್ಗಳಿಗೆ ಊಟ ಹೋಗ್ತದೆ. ಸೊ ಹಾಗಾಗಿ ಆಮೇಲೆ ಲೂಮ್ಸ್ ಮಾಡಿಸೋದಾಗಲಿ, ಅಲ್ಲೆಲ್ಲ ಕೈದಿಗಳಿಗೆ ಅವ್ರನ್ನ ಎಂಗೇಜ್ ಇಡಲಿಕ್ಕೆ ಅಲ್ಲಿ ಒಂದು ಟೀಚರ್ ಇದ್ದಾರೆ, ಸ್ಕಿಲ್ ಡೆವಲಪ್ಮೆಂಟ್ ಟೀಚರ್ಸು. ಆ ತಾಯಿ ಕುಚ್ಚು ಹಾಕೋದ್ರಿಂದ, ಬ್ಲೌಸ್ ಹೊಲಿಯೋದ್ರಿಂದ, ಮತ್ತು ಅಕ್ಷರಾಭ್ಯಾಸ. ಒಂದು ತಾಯಿ ಅನರಕ್ಷತೆ ಅಲ್ಲಿ ಬಂದಾಗ, ಈಗ 7 ಇಯರ್ಸ್ ಆಗಿದೆ, ನನ್ನ ಮೇಲೆ ಒಂದು ಪದ್ಯ ಬರೆದು ಹಾಡಿದ್ಲು ಆ ತಾಯಿ. ನಂಗೆ ಶಾಕ್ ಆಗೋಯ್ತು. ತಾನೇ ಒಂದು ಪೇಪರಲ್ಲಿ ನಾನು ಎಲ್ಲಿ ನೋಡಿದ್ಯಾವ ಅಂತಂದರೆ ಟಿ ವಿಯಲ್ಲಿ ನೋಡಿದ್ದೀನಿ ರೀ ಮೇಡಮ್ ಅಂತ ಹೇಳಿದ್ರು. ನನ್ನ ಬಗ್ಗೆ ಒಂದು ಹಾಡು ಕಟ್ಟಿ ಹಾಡಿದ್ರು. ಸೊ ಹಾಗಾಗಿ ಜೈಲು ಒಂದು ಪರಿವರ್ತನೆಯ ಒಂದು ಜಾಗ. ಅವರೆಲ್ಲರೂ ಬೇಗ ಅವ್ರ ಶಿಕ್ಷೆಗಳನ್ನು ಮುಗಿಸಿ ಅವ್ರ ಮನೆಗೆ, ಅವ್ರ ಮಕ್ಕಳಿಗೆ, ಅವ್ರ ಮನೆಯವರ ಮಡಿಲು ಸೇರಲಿ ಅಂತ ನಾನು ಹಾರೈಸ್ತೀನಿ. ಬಟ್ ಜೈಲಿ ತುಂಬ ಚೆನ್ನಾಗೇ ನಡೆಸ್ತಾರೆ. ಅದು ನನಗೆ ಒಂದು ಖುಷಿ ತಂದಿದ್ದು. ಇವತ್ತು ಮತ್ತೆ ನೆಕ್ಸ್ಟ್ ನಾನು ಇಲ್ಲಿಗೆ ಬಂದಿರೋದು ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ನು. ಸೊ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಟ್ರಾಫಿಕಿಂಗ್ ಆಗಿರುವಂಥ ಹೆಣ್ಣು ಮಕ್ಕಳು, ಯೂಶ್ವಲಿ ಪೋಕ್ಸೋ ಕೇಸೆಲ್ಲ ಟ್ರಾಫಿಕಿಂಗೇ ಆಗ್ತಾರೆ. ಕಾಣೆ ಆಗಿದ್ದಾಳೆ ಅಂತ ಬಂದಾಗ ಅದು ಟ್ರಾಫಿಕಿಂಗ್ ಹೊರಟೋಗುತ್ತೆ. ಬಟ್ ಆದರೆ ಮೋಸ್ಟ್ ಆಫ್ ದೆಮ್ ಆರ್ ಆಲ್ 99.9% ಎಲ್ಲ ಬೇರೆಯವರ ಒಂದು ಹುಡುಗನ ಜೊತೆ ಓಡೋಗಿರೋದು. ಒಂದು ಶಾಕಿಂಗ್, 17 ವರ್ಷದ ಹುಡುಗಿ 35 ವರ್ಷ ಮದುವೆ ಆಗಿರೋವನು ಕರ್ಕೊಂಡು ಹೋಗಿರೋದು. ಈ ಥರ ಎಲ್ಲ ತುಂಬ ಆಗ್ತಾಯಿದೆ. ಅದು ಭಾಳ ಮನಸ್ಸಿಗೆ ನೋವಾಗಿದೆ ನನಗೆ. ಎಷ್ಟೋ ಜನ ಮಕ್ಕಳು 17-18 ಇಯರ್ಸ್ ಒಳಗಡೆ ಇರೋ ಮಕ್ಕಳು ಮದುವೆ ಆಗಿರೋ ಗಂಡಸ್ರ ಜೊತೆ ಪ್ರೀತಿ ಪ್ರೇಮ ಸಂಬಂಧಗಳನ್ನು ಬೆಳೆಸ್ಬಿಡ್ತಾರೆ. ಆ ಏಜಲ್ಲಿ ಇವತ್ತು ಎಲ್ಲ ಕಾಲೇಜ್ಗಳಲ್ಲಿ ಕಂಪಲ್ಸರಿಯಾಗಿ ಅವ್ರಿಗೆ ಕೆರಿಯರ್ ಕೌನ್ಸಿಲಿಂಗ್ ಆಗಬೇಕು. ಎಸ್ಪೆಷಲಿ ಫ್ರಮ್ 8th to PU2, 8ನೇ ಕ್ಲಾಸಿಂದ PU2 ಮಕ್ಕಳಿಗೆ ಅವರ ಫೋಕಸ್ಸು, ಅವ್ರ ಗುರಿ, ಈ ಥರ ಲವ್ ಪ್ರೇಮ ಅಂತ ಬಂದರೆ ಬದುಕು ಹೆಂಗಾಗತ್ತೆ, ಆ ಟೈಮಲ್ಲಿ ನಾವು ಹೇಗೆ ನಮ್ಮ ಜಾಗೃತಿಯನ್ನು ಕಾಪಾಡಬೇಕು, ಇವೆಲ್ಲವನ್ನು ಹೇಳ್ಕೊಡೋದು. ನಮ್ಗೆ ಅನಿಸುತ್ತೆ ಇದು ಥಿಯರಿಟಿಕಲ್ ಅಂತ, ಬಟ್ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಇದು ತುಂಬ ಮುಖ್ಯ ಆಗಿದೆ ಇವತ್ತಿನ ಹೆಣ್ಣು ಮಕ್ಕಳಿಗೆ, ಎಸ್ಪೆಷಲಿ ನಮ್ಮ 8ನೇ ಕ್ಲಾಸಿಂದ PU2 ಮಕ್ಕಳಿಗೆ. ಆಮೇಲೆ ಈಗ ನಾನು ಇಲ್ಲಿ ಬಂದಾಗ ಒಂದು ಕೇಸ್ ಬಂತು. ಅದು ನೋಡಿ, ಈಗ ನಾನು ಇದೇ ತಿಂಗಳಲ್ಲಿ 3ನೇ ಕೇಸು ನನ್ನ ಆಯೋಗ ನನಗೆ ಬಂದಿರೋದು. ಏನಂತಂದರೆ ಬ್ಲ್ಯಾಕ್ ಮೇಲು,
ಒಬ್ಬನ ಯಾರೋ ಪ್ರೀತಿ ಮಾಡಿರ್ತಾರೆ, ಅವನ್ನ ಈಗ ಬೇಡ ಮನೆಯವ್ರು ಹೇಳಿರ್ತಾರೆ, ಹೆಣ್ಮಕ್ಳು ಮನೆಯವ್ರು ಒಪ್ಪೋದಿಲ್ಲ ಅಂದಾಗ ಬಿಟ್ಬಿಡ್ತಾರೆ. ಅದ ನಂತರದಲ್ಲಿ ಅವ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಬ್ಲ್ಯಾಕ್ ಮೇಲಲ್ಲಿ ನಾನು ಲಾಸ್ಟ್ ಮಂತಿಂದ ಎರಡು ಹೆಣ್ಮಕ್ಳು ಒಂದು ಕೆರೆಗೆ ಹಾರಿ ಸತ್ತಿರೋದು, ಒಬ್ಬರು ನೇಣು ಹಾಕ್ಕೊಂಡಿರೋದು ನೋಡಿದ್ದೀನಿ. ಈಗ 3ನೇ ಕೇಸ್ ಇಲ್ಲೊಂದು ಬಂದಿತ್ತು. ಈಗ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರಿಗೆಲ್ಲ ಹೇಳಿದ್ದೀನಿ, ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಿ ಆ ಹೆಣ್ಣು ಮಗಳಿಗೆ ಸಂಪೂರ್ಣ. ನಂಗೆ ಖುಷಿ ಏನಂದರೆ ಅವಳು ಆ ಬ್ಲ್ಯಾಕ್ ಮೇಲ್ ಮಾಡೋದನ್ನು ತನ್ನ ತಾಯಿಗೆ ಹೇಳಿಬಿಟ್ಟು ಸ್ಟೇಷನಿಗೆ ಬಂದಿದ್ದಾಳಲ್ಲ, ಅದೇ ನನಗೆ ಹೆಣ್ಮಕ್ಳಿಗೆ ಹೇಳಬೇಕಾಗಿರೋದು. ಯಾರೇ ಬ್ಲ್ಯಾಕ್ ಮೇಲ್ ಮಾಡಿದ್ರು 4 ಜನ ಹೇಳ್ತಾರೆ, 3 ಜನ ಹೇಳ್ತಾರೆ ನಮ್ಮ ಮಾನ ಹೋಯ್ತು, ನಮ್ಮ ಮರ್ಯಾದೆ ಹೋಯ್ತು ಅಂತಂದರೆ ನಮ್ಮ ಮಕ್ಕಳೇ ಹೋಗ್ಬಿಡ್ತಾರೆ. ಆಮೇಲೆ ಯಾವ ಮಾನ ಯಾವ ಮರ್ಯಾದೆ? ಆ ಮಕ್ಕಳ ಜೊತೆ ತಂದೆ ತಾಯಿ ನಿಂತ್ಕೋಬೇಕು. ಯಾವಾಗ ಅವ್ರ ಜೊತೆ ಓಪನ್ ಆಗಿ ಫ್ರೆಂಡ್ಲಿ ಆಗಿ ನಡ್ಕೊಳ್ತಾರೆ, ಆವಾಗ ಮಕ್ಕಳು ಸಹ ಹಿಂಗಾಗೋಗಿದೆ ಅಂತ ಹೇಳ್ತಾರೆ. ಆವಾಗ ನಾವು ಪೊಲೀಸ್ ಹೆಲ್ಪ್ ತೊಗೊಂಡು ಖಂಡಿತವಾಗ್ಲೂ 100% ಆ ಮಕ್ಕಳು ಮತ್ತೆ ಹೊರಗೆ ಬಂದು ಅವ್ರ ಶಿಕ್ಷಣ ಕಂಟಿನ್ಯೂ ಮಾಡಿ ಅವ್ರ ಬದುಕನ್ನು ಕಟ್ಕೋಬೋದು. ಇಲ್ಲದೇ ಇದ್ದರೆ ಈ ಬ್ಲ್ಯಾಕ್ ಮೇಲಲ್ಲಿ ಜೀವ ಕಳ್ಕೊಳ್ಳೋದು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಒಂದು ಉತ್ತರ ಕೊಡಬೇಕಾಗಿತ್ತು. ಅದರ್ವೈಸ್ ಇಲ್ಲಿ ನಮ್ಮ ಎಷ್ಟು ಮಹಿಳಾ ಸಿಬ್ಬಂದಿಗಳಿದ್ದಾರೆ ಸರ್? 11 ಜನ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಮಹಿಳಾ ಸಿಬ್ಬಂದಿ ಇದ್ದಾರೆ. ಇಲ್ಲೂ ಸಹ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಇವ್ರ ಮೇಲೂ ಏನಾದ್ರು ದೌರ್ಜನ್ಯ ಆದರೆ ಇಲ್ಲೂ ಒಂದು ಕಮಿಟಿ ಇರಬೇಕು. ಆ ಕಮಿಟಿ ಬಗ್ಗೆನೂ ಅವ್ರದ್ದು ಪ್ರತಿ 3 ತಿಂಗಳಿಗೆ ಮೀಟಿಂಗ್ ಆಗೋದು. ಇವತ್ತು ನಾವು ಆಯೋಗದಿಂದ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ವಿ. ಇಡೀ ಸರ್ಕಾರಿ ಮತ್ತು ಖಾಸಗಿಯಲ್ಲಿ ಕೆಲಸ ಮಾಡುವಂಥ ಆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯವರು ಬರಬೇಕು, ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆಯಿತು. ಖುಷಿ ಏನಂತಂದರೆ ಯೂಶ್ವಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬರೋದಿಲ್ಲ, ಬಟ್ ಬಿಜಾಪುರದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆ ಎಲ್ಲ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯಲ್ಲಿ ಇರುವಂಥ ಎಲ್ಲ ಮಹಿಳಾ ಪೊಲೀಸ್ ಸಿಬ್ಬಂದಿ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರಂಗೆ ಅವರು ಸಹ ಅವ್ರು ಕೆಲಸ ಮಾಡುವಂಥ ಜಾಗದಲ್ಲಿ ಸುರಕ್ಷಿತವಾಗಿರಬೇಕು ಅನ್ನೋದು ತುಂಬ ಮುಖ್ಯ ಆಗಿದೆ. ಸೊ ನಾನು ಹೇಳಿದ್ದೀನಿ ಭಾಳ ಸೆನ್ಸಿಟಿವ್ ಆಗಿ. ಮತ್ತು ಒಂದು ಕೇಸಿಗೆ ನಾನು ಫೋನ್ ಮಾಡಿದ್ದೆ, ಅವಳು ಗಂಡ ಎಲ್ಲೋ ಬೇರೆ ಕಡೆ ಇದ್ದಾನೆ, ಮಂಗಳೂರಲ್ಲಿದ್ದಾನೆ. ಸೊ ಅವಳು ಕೇಸ್ ಕೊಟ್ಟು ಒಂದು 15 ದಿವಸ ಆಗಿದೆ. ಇವರು ಫೋನ್ ಮಾಡಿದ್ದಾರೆ, ಬಟ್ ಅವ್ನು ಬಂದಿಲ್ಲ ಅಂದಾಗ ನೀವು ಯಾವ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೇನು ಮಾಡಬೇಕು? ಅಲ್ಲಿರೋ ಪೊಲೀಸ್ ಅವ್ರಿಗೆ ಹೇಳಬೇಕು, ಆವಾಗ ಅವ್ನು ಬಂದೇ ಬರ್ತಾನೆ. ನಮ್ಮ ಪ್ರಯತ್ನ ಒಂದು ಹೆಜ್ಜೆ ಮುಂದೆ ಇರಬೇಕು. ನಾವು ಇಲ್ಲಿ ಕಾನೂನು ಅನ್ನೋದಕ್ಕಿಂತ ಕಾನೂನಿನ ಜೊತೆ ಮಾನವೀಯತೆ ಅನ್ನೋದು ಸಂಬಂಧಗಳನ್ನ ನಾವು ಬೆಸೆದ್ರೆ ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್ನು ತವ್ರ ಮನೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗ ಆಶೆಪಟ್ಟಿ ಮೇಡಮ್, ಗಾಂಧಿ ಚೌಕ್ ಬಸ್ ಸ್ಟಾಪ್ದಿಂದ ಮಕ್ಕಳಿಗೆ ಸಾಕಷ್ಟು ಭೇಟಿಯಾಗಿ ಬಂದರೆ ಗೌರ್ಮೆಂಟ್ ಕಾಲೇಜ್ ನೀರಿನ ಬಗ್ಗೆ ಹೇಳಿದ್ರು, ಕರೆಂಟ್ ಬಗ್ಗೆ ಹೇಳಿದ್ರು, ಅದ್ರ ಬಗ್ಗೆ ಏನಾದ್ರು ಕಾರ್ಯಾಚರಣೆ ಮಾಡ್ಬೋದು ಮೇಡಮ್? ಹೌದು, ನಾನು ಅಲ್ಲಿಗೆ ಫೋನ್ ಎತ್ಕೊಂಡೆ ಮತ್ತೆ ತುಂಬ ಇದು ಏನಂತಂದರೆ ನಮ್ಮ BCM ಮಕ್ಕಳು ಹಾಸ್ಟೆಲ್ಸ್ ಇಲ್ಲ, ಹೆಂಗೆ ಅಳ್ತಾರೆ ಅಂತಂದರೆ ಈಗೊಂದು ಇಬ್ಬರು ನೋಡಿ ಇಲ್ಲಿದ್ದೀನಿ ಅಂತ ಬಂದ್ಬಿಟ್ಟಿದ್ದಾವೆ. 2 ಹೆಣ್ಮಕ್ಳು ಕಾಲನ್ನು ಹಿಡ್ಕೊಂಡು ಅಳ್ತಾ ಇದ್ದಾರೆ. ತಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತಾಳಂತೆ, PGಯಲ್ಲಿದ್ದು 5,000 ಕಟ್ಟಬೇಕಾಗತ್ತೆ. ಎಲ್ಲಿಂದ ಕಟ್ತಾರೆ? ಅದು ನನಗೆ ಹಾಸ್ಟೆಲ್ ಮಾಡಿಸ್ಕೊಡಿ 90% ಬಂದು ಹಾಸ್ಟೆಲ್ ಇಲ್ಲ ಅಂದರೆ ಹಾಸ್ಟೆಲ್ನ ಕೊರತೆ ಅಷ್ಟೊಂದಿದೆ. ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಸೂಕ್ಷ್ಮತೆಯನ್ನು, ಈ ಜವಾಬ್ದಾರಿಯನ್ನು ಅರ್ಥಕೋಬೇಕು ಸರ್ಕಾರ. ಹೆಚ್ಚಿನ ಹಾಸ್ಟೆಲ್ಸ್ಗಳನ್ನ ಇಮ್ಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಬೇಕು. ಈ ಥರ ಮಕ್ಕಳನ್ನು ನಾವು ಶಿಕ್ಷಿತರನ್ನ ಮಾಡಬೇಕು ಅಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಎಮರ್ಜೆನ್ಸಿ ಸ್ಟೆಪ್. ನಾನು ಖಂಡಿತವಾಗಿ ಸರ್ಕಾರಕ್ಕೆ ಬರೀತೀನಿ. BCM ಆಫೀಸ್ಗೆ ನಾವು ಹೋಗ್ತೇವೆ ಹಾಸ್ಟೆಲ್ಗೆ, ಬಟ್ ಅಲ್ಲಿ ಹೋದರೆ 96 ಮಾರ್ಕ್ಸ್ ಬೇಕು, ಅದರ ನಂತರ ಅದು ಕೊಡ್ತೇವೆ. ಇಲ್ಲಿಗೆ 86 85 ಇತ್ತಂದರೆ ಕೊಡಂಗಿಲ್ಲ ಅಂತಾರೆ. ಒಂದು ಎರಡನೇದು ಸಿಟಿ MLA ಅವ್ರದ್ದು ಲೆಟರ್ ತೊಗೊಂಡು ಬರ್ರಿ ಅಂತ ಹೇಳ್ತಿದ್ದಾರೆ. ಅದ್ರ ಉತ್ತರ ಏನಿದೆ ಮೇಡಮ್? ಇಲ್ರಿ, ನೀವು ಯಾರು ತೊಗೊಂಡು ಹೋದ್ರು ನನಗೆ ಗೊತ್ತಿರಂಗೆ ನಾನು ಎಲ್ಲ ಜಿಲ್ಲೆಯಲ್ಲೂ ಓಡಾಡ್ತೀನಲ್ರಿ. ಹಾಸ್ಟೆಲ್ಲೇ ಇಲ್ಲರಿ, ಹಾಕ್ತಾರೆ, ಏನೋ ಪ್ರೆಷರ್ ಬಂದ್ಬಿಟ್ಟು ಹಾಕ್ತಾರೆ. ಅವ್ರಿಗೆ ಯಾವುದು ಮಂಚ ಕೊಡೋದಿಲ್ಲರಿ, ಅವ್ರಿಗೇನು ಫೆಸಿಲಿಟಿ ಇರ್ತದಲ್ರಿ ಅವು ಯಾವುದು ಕೊಡೋದಿಲ್ಲ. ಅವ್ರನ್ನೇನೋ ಅಂತಾರೆ ಹಾಸ್ಟೆಲ್ನಲ್ಲಿ, ಇನ್ಫ್ಲೂಯೆನ್ಸ್ ಇಂದ ಬಂದಿರೋರಿಗೆ ಅವ್ರನ್ನೂ ಏನೋ ಅಂತಾರೆ. ನಮ್ಮ ಗೌರ್ಮೆಂಟಿಂದ ಕಿಟ್ಟೆಲ್ಲ ಕೊಡ್ತೀವಲ್ರಿ, ಅವು ಯಾವುದು ಸಿಗೋಲ್ರಿ ಅವರಿಗೆ. ಅವ್ರಿಗೊಂದು ರೂಮಲ್ಲಿ ಕೊಟ್ಟಿರ್ತಾರೆ, ಅವ್ರಿಗೆ ಆ ಮಂಚ ಇರೋದಿಲ್ಲರಿ, ಏನಿರಲಿ ಅವ್ರು ಒಂದು ಹಾಸಿಗೆ ಹಾಕ್ಕೊಂಡು ಅವ್ರ ಪಾಡಿಗೆ ಇರಬೇಕು ರೀ ನೀವು ಪ್ರೆಷರ್ ತಂದರೆ. ಯಾಕಂದರೆ ಒಂದು ಹಾಸ್ಟೆಲ್ಗೆ ಇಷ್ಟೇ ಜನ ಮಕ್ಕಳು ಅಂತ ಫಿಕ್ಸ್ ಮಾಡಿರ್ತಾರೆ. ಬಟ್ ನಾನು ಕಂಡ್ದಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಮುಂಬೈ ಕರ್ನಾಟಕ ಅಲ್ಲೂ ಸಹ ಹಾಸ್ಟೆಲ್ಗಳ ತುಂಬ ಕೊರತೆ ಇದೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಖಂಡಿತವಾಗ್ಲೂ ಈ ಒಂದು ಸೂಕ್ಷ್ಮತೆಯನ್ನು ಅಥವಾ ಎಮರ್ಜೆನ್ಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಇಶ್ಯೂ ಇರೋದ್ರಿಂದ ನಾನು ಸರ್ಕಾರದ ಗಮನವನ್ನು ಸೆಳಿತೀನಿ ಇದ್ರ ಮೇಲೆ. ಥ್ಯಾಂಕ್ ಯು. ರಾಯಚೂರ ಈ ರಾಯಚೂರ ಬಿಜಾಪುರ ಅಲ್ಲಿ ರಾಯಚೂರದ ನಮ್ಮ ಹೆಸರು
ನಿಮ್ಮ ನಂಬರ್ ಫೋನ್ ಮಾಡಿ ನೆನಪಿಟ್ಕೊಂಡು ನೋಡೋಕೆ ಅಮರೇಶ್ವರದಲ್ಲಿ ನಾನು ಲೆಟ್ರ್ ಕೊಟ್ಟನಲ್ಲ ಅಂತ ನೋಡೋದು ಏನದ ನೋಡು. ನಂಬರ್ ಕೊಡು ನಾ ಮಾತಾಡ್ತೀನಿ. ಯಾವ ಸ್ಕೂಲಿಂದ ಹೌದಾ? ಗೌರ್ಮೆಂಟಾ ಪ್ರೈವೇಟಾ? ಶಾಲೆ ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಅದ? ಇಲ್ಲ ಇಲ್ಲಲ್ರಿ. ಬಸ್ ಎಲ್ಲ ಫ್ರೀ ಅಲ್ರಿ? ಎಲ್ಲ ಫ್ರೀ ಅಲ್ಲ ನಿಮ್ಗೆಲ್ರಿಗೂ? ರೊಕ್ಕ ಕೊಡಂಗಿಲ್ಲಲ್ಲ, ಹೌದಲ್ಲ? ರೊಕ್ಕ ತಗೋತೀರಿ ಇಲ್ಲಲ್ಲ? ಈ ಕಾಲೇಜ್ ನಿಮ್ಗಂತೂ ಹುಡುಗಿಯರ್ಗಂತ ಫ್ರೀ ಅದ, ಹುಡುಗರ್ಗೂ ಫ್ರೀ ಅಲ್ಲ. ಈಗ ಮೊನ್ನೆ ಫ್ರೀ ಮಾಡಿದ್ರಲ್ಲ, ಹೌದಾ? ಅದು ರೊಕ್ಕ ಕೊಡಂಗಿಲ್ಲಲ್ಲ. ನೀ ಯಾವ ಶಾಲೆ? SSB. ನಿಮ್ ಶಾಲೆದಾಗ ಶೌಚಾಲಯ, ಕುಡಿಯೋ ನೀರು ಎಲ್ಲ ಅದಲ್ರಿ? ಆಯ್ತಲ್ರಿ? ಏನಾದ್ರು ಅದ ಸಮಸ್ಯೆ ಅದ ನಿಮಗೆ? ಬಸ್ ಇಲ್ಲ? ಗಂಡ್ ಮಕ್ಳಿಗೆ ಬಸ್ಸಿನ ಪ್ರಾಬ್ಲಮ್ ಅದ? ಫೋಟೋ ಬೇಡ. ಭೇಟಿ ಆಗಿದ್ದೆ ಅವ್ರ ಅಜ್ಜಿ ಅಂದ್ರೆ ಇವತ್ತು ಕೇಳೋಣ. ನಾನ್ ಲೆಟರ್ ಕೊಟ್ಟಿನಲ್ಲ ಅಮರೇಶ್ವರದಾಗ, ನನ್ನ ನಂಬರ್ ತಗೊಂಡಿರಿ ಏನ್ ಮಾಡಿರಿ ಅಂತ ಕೇಳ್ತಾಳ ನೋಡ್ರಿ. ಹೌದು ಹೌದು ಚಲೋ ಓದ್ಬೇಕು, ಎಲ್ರು ಚಲೋ ಓದ್ಬೇಕು. ಒಂದೇ ಇಲ್ಲ. ನಿಮ್ದು ಗೌರ್ಮೆಂಟ್ ಸ್ಕೂಲಾ? ಕುಡಿಯೋ ನೀರದ? ಇಲ್ರಿ. ನೀವೆಲ್ಲ ಒಂದೇ ಸ್ಕೂಲಾ? ಕುಡಿಯೋ ನೀರಿಲ್ವಾ ನಿಮಗೆ? ಹುಡುಗರ ಮೇಲೆ ಹುಡುಗಿರ್ತಾರೆ. ಆಮೇಲೆ ಲೈಟ್ ಬರ್ತದೆ. ಈ ಲೈಟೇ ಇಲ್ಲ ಅಂತಾರೆ. ನೀ ಲೈಟ್ ಒಮ್ಮೆ ಬರ್ತಾಯಿಲ್ಲ. ನಮ್ಮ DDP ಪಟ್ಟಣೆ ಇಲ್ಲೇ ಕ್ಲಿಯರ್ ಮಾಡಬೇಕು. ಬೆಳಗ್ಗೆ ಬಂದಿದ್ದಲ್ಲ DDP ಫೋನ್ ತಗೊಂಡು. ಆಮೇಲೆ ಇನ್ನೇನಿಲ್ಲ, ಪಟ್ನೆ ಹೇಳ್ರಿ. ಮಧ್ಯಾಹ್ನ ಊಟ ಕೊಡ್ತಾರ? ಡೈಲಿ ಬಾಳೆಹಣ್ಣು ಕೊಡೋದು, ವಾರ ಒಮ್ಮೆ ಬಾಳೆಹಣ್ಣು ಡೈಲಿ ಕೊಡಲ್ಲ. ಮೊಟ್ಟೆ ಶ್ರಾವಣ ಐತೆ ಯಾರು ಕೊಡಲ್ಲ. ಹಂಗೆಲ್ಲ ಮಾಡೋಂಗೆ ಬರ್ರೆ ನೋಡ್ರಿ. ಈಗ ನಾನು ಈ ಗೌರ್ಮೆಂಟ್ ಶಾಲೆ ಮಕ್ಕಳು ಸಿಕ್ಕಿದ್ರಿ ನನಗೆ ಪೊಲೀಸ್ ಸ್ಟೇಷನ್ ಬಲ್ಲಿ. ಈಗ್ರಿ ಇನ್ನ ಈಗಿರಿ ಇಲ್ರಿ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳ್ರಿ, ಬಾಯ್ಸ್ ಮಕ್ಕಳ್ರಿ, ಬಾಯ್ಸ್ PU ಅಲ್ರಿ, ಸ್ಕೂಲ್ ಮಕ್ಕಳ್ರಿ, ಹೈಸ್ಕೂಲ್ ಮಕ್ಕಳ್ರಿ. ಕೇಳಿಸ್ಕೋರಿ, ಎಲ್ಲ ನಿಮಗೆ ಬರ್ತದಲ್ರಿ. PU ಅಲ್ರಿ, ಸ್ಕೂಲ್ ಬರಲ್ವಾ ನಿಮಗೆ? ಸ್ಕೂಲ್ ಯಾರಿಗೆ ಬರ್ತದ್ರಿ? ಸ್ಕೂಲ್ ನಂಬರ್ ಕೊಡ್ರಿ ಇಲ್ಲಿ ಪಟ್ನೆ. ನಾನು ಹೇಳ್ತೀನಿ, ನಿಮ್ಮ ನಂಬರ್ ಕೊಡ್ರಿ, ಒಬ್ಬರದು ಫಾಲೋ ಅಪ್ ಮಾಡ್ತೀನಿ. ನಾಳೆ DC ಆಫೀಸ್ನಲ್ಲಿ ತಗೊಳ್ತೀನಿ. ಕುಡಿಯೋ ನೀರಿಲ್ಲ, ಶೌಚಾಲಯ ಏತಮ್ಮ? ಶೌಚಾಲಯ ಆಯ್ತಾ? ಮತ್ತೇನೇನಿಲ್ಲ? ಲೈಬ್ರರಿ ಅದ, ಚಲೋ ಪಾಠ ಮಾಡ್ತಾರ? ಊಟ ಚಲೋ ಇರಲ್ಲ ಅಂತೀಯಾ? ಒಂದೊಂದ್ಸಲ ಸಾರು ಚಂದ ಆಗ್ತಿದ್ರಿ, ಒಂದೊಂದ್ಸಲ ಊಟ ಚಂದ ಆಗ್ತದೆ. ದಿನ ಬಾಳೆಹಣ್ಣು ಕೊಡಲ್ಲ, ವಾರಕ್ಕೆ 5. ಈಗ ಶ್ರಾವಣ ಅಂತ ಮೊಟ್ಟೆ ಕೊಡಲ್ಲ, ಫುಲ್ ನಿಲ್ಸೇ ಬಿಟ್ಟಾರ. ಅದು ಬಿಡಪ್ಪ, ಅದನ್ನೇ ಮಿಕ್ಸ್ ಮಾಡಬೇಡ. ಮಕ್ಕಳಿಗೆ ಏನದ ಪ್ರಾಬ್ಲಮ್ ಅದೇ ಮಾತಾಡೋದು. ಮತ್ತಿನ್ನೇನದ? ಆಯ್ತು, ಹೀಗೆ ಮಾತಾಡ್ತೀನಿ.
ನೀವೇನು ಗಂಡ್ಮಕ್ಳು ಕೇಳೋದೇ ಇಲ್ವಲ್ಲ. ಬಟ್ ಚಲೋ ಓದ್ಬೇಕ, ಧೈರ್ಯ ಮಾಡಿ ಹೇಳ್ಬೇಕು. ಮತ್ತೇನ ಗೌರ್ಮೆಂಟ್ ಶಾಲೆ ಮಕ್ಳಿಗೆ ಧೈರ್ಯ ಏನು ಕಡಿಮೆ ಅದ? ಏನಾದರೂ ಸಾಧಿಸೋದು ಅಲ್ವಾ? ತಗೋತಾ ಇಲ್ಲ ಫೋನ್ ತಗೋತಾ ಇಲ್ಲ. ನಾನು ತೊಗೊಂಡು ನಿಮ್ಗೆ ಮಾಡಿಸ್ತೀನಿ. ಒಂದು ನಂಬರ್ ಕೊಡ್ರಿ, ನಿಮ್ಗೆ ಯಾವ್ಯಾವ ಒಂದು ಹೆಸರು ಒಂದು ನಂಬರು. ನಾನು ಟಚ್ಚಲ್ಲಿ ಇರ್ತೀನಿ. ನಿಮ್ಮ ಫ್ಯಾನ್ಗೆ ನಿಮ್ಮ ಯೂನಿವರ್ಸಿಟಿಲಿ ಏನಾದ್ರು ಸಮಸ್ಯೆ ಇದೆಯಾ? ಹಾಸ್ಟೆಲಲ್ಲಿ ಇವೆಲ್ಲ ಹಾಸ್ಟೆಲ್ ಮಕ್ಕಳು ಲೋಕಲ್ ಹಾಸ್ಟೆಲ್ದವ್ರು ಯಾರಿದ್ದೀರಿ? ಅಲ್ಲೆಲ್ಲ ಎಲ್ಲ ಸೌಲಭ್ಯಗಳು, ಕುಡಿಯೋ ನೀರು, ಸ್ವಚ್ಛತೆ, ಶೌಚಾಲಯ ಏನಾಯ್ತು? CCTVಗಳೆಲ್ಲ ಇದಾವ? CCTV ಇರಬೇಕು ಕಂಪಲ್ಸರಿ. ಹಾಸ್ಟೆಲ್ ಒಳಗಿಡಲ್ಲ. ನಿಮ್ಮ ಹಾಸ್ಟೆಲ್ ಎಂಟ್ರಿ ಎಲ್ಲ ಹೊರಗಡೆ ಎಲ್ಲ ಇದಾವಲ್ಲ? ನಿಮ್ಗೆ ಯಾವ ಥರ ಕೇಸಸ್ ಜಾಸ್ತಿ ಬರುತ್ತೆ? ಜಾಸ್ತಿ ಬರೋದು ಗಂಡ ಹೆಂಡತಿ ಜಗಳ, ಆಲ್ಮೋಸ್ಟ್ ಅವೇ ಇರ್ತವೆ. ನಂತರದಲ್ಲಿ ಪೋಕ್ಸೋ ಕೇಸಸ್. ಪೋಕ್ಸೋ ಅಂದರೆ ಯಾವ ಥರ ಕೇಸಸ್ ಬರ್ತವೆ? Elopement with consent. Since underage, we take up under ಇವತ್ತು ಪ್ರಿಸನ್ ಒಳಗಡೆ ಅದೇ ಸಪ್ರೇಟ್. ದತ್ತು ಮಾಹಿತಿನೂ ಕೇಳ್ತಾರ ಪೊಲೀಸ್ ಸ್ಟೇಷನ್ನಲ್ಲಿ? ಇದು ವೃದ್ಧಾಶ್ರಮ ವಿಜಯಪುರ ನಮ್ಮ ಸರ್ಕಾರದ ಬಟ್ ಇಲ್ಲಿ ನಮಗೆ ಯಾರೋ ಲೆಟರ್ ಕೊಟ್ಟು ಅಲ್ಲಿ ಮಾಡ್ತೀವಿ ಸರ್. ಆಮೇಲೆ ಕೇಸಸ್ ತೊಗೊಂಡಿದ್ದೀವಿ ಸರ್. ನಮ್ದು ಆಶ್ರಯ ಮನೆ ಶಕ್ತಿ ಆಶ್ರಯನೂ ಅದೇ ಅಲ್ವಾ? ಇದು ಪ್ರೈವೇಟ್ ಇದೆ, ಪ್ರೈವೇಟ್. ಇದು ಶಕ್ತಿ ಸದನ ಸಂಸ್ಥೆ. ಇಲ್ಲ ಹತ್ರ ಎಷ್ಟು ಜನ ಹೆಣ್ಮಕ್ಳು ಬರ್ತಾರ? ಸೊ ನೀವು ಇಲ್ಲಿ ರೆಫರ್ ಮಾಡ್ತೀರಾ? ಸರ್ ಅದು ನೈಟ್ ನೀವೇ ಬಿಟ್ಟು ಬರ್ತೀರಾ? ಆಮೇಲೆ ಲೇಡಿ ಕಾನ್ಸ್ಟೇಬಲ್ ಕೋರ್ಟ್ ಮಾಡ್ತಾರೆ, ಅವ್ರ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ ಪೇರೆಂಟ್ಸ್ ಮಧ್ಯರಾತ್ರಿನೂ ಬರ್ತಾರೆ? 24 hours ಎನಿ ಟೈಮ್. ಇಲ್ಲಿ ಸಿಟಿ ಹಾಟ್ ಸಿಟಿ ಎಲ್ಲ ವೆಹಿಕಲ್ ಟ್ರೈನಿಗೆ ಬರ್ತಾರೆ. ಟ್ರೈನ್ಗೂ ಬರ್ತಾರೆ? ಆಗಲೇಬೇಕು ಸರ್. ಇದು ಅಂದ್ರೆ ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರೇ ಬರಬೇಕು ಅಂತ. ಸೊ ಇದು ಮಕ್ಕಳ ವಿಶೇಷ ಘಟನೆ. ವಿಶೇಷ ಘಟನೆ ಇಲ್ಲೇನು ಮಾಡ್ತಾರೆ? ಮೈನರ್ ಹುಡುಗಿಯರು ಇರ್ತಾರೆ, ನಾವು ಸ್ಟೇಷನ್ ಅಂತ ಇದು ಮಾಡಂಗಿಲ್ಲ ಅಂತ ಮಕ್ತಿ ಒಳಗೆ ಇಲ್ಲಿ ಸ್ಟೇಷನ್ ಒಳಗೆ ಕರ್ಕೊಂಡು ಅವ್ರ ಕೌನ್ಸಿಲಿಂಗ್ ಏನಾದರೂ ಸಮಸ್ಯೆ ಇದೆ ಮಕ್ತಿ ಒಳಗೆ ಇದು ಮಕ್ಕಳ ವಿಶೇಷ ಘಟನೆ. ಅಂದ್ರೆ ಭಕ್ತಿ ಅಂದ್ರೆ ನಾರ್ಮಲ್ ಡ್ರೆಸ್ ಡ್ರೆಸ್. ಇದು ಎಲ್ಲ SFP ಓದೋದು ಎಲ್ಲ ಅದರಲ್ಲಿ ಓದ್ತಾ ಇದೆ ನನಗೆ. ಬಿಡ್ಬೇಕಾ? ಸೊ ಈಗ ಅವ್ರು ಏನು ಮಾಡಿದ್ರು? ಎನಿವೆ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ. ತಗೊಳ್ತಾ ಇದ್ದಾರಮ್ಮ ನಮಗೆ? ಇಲ್ಲ ಹೋಗ್ತಾನೆ ಇದ್ದೀರಮ್ಮ. ಯಾವುದಿದೆ ಅಂತ ಯಾವ
ಹೇಳಿ. ನಿಮ್ಗೆಲ್ಲ ಥರ ಸಹಾಯ ಮಾಡಿದ್ರಮ್ಮ. ಹೇಗಿದ್ದಾರೆ ಇವಾಗ ನಿಮ್ಮ ಗಂಡ? ಬಂದು ಕರ್ಕೊಂಡು ಹೋಗ್ಲಿಲ್ವಾ? ಮತ್ತೇನು ಸಹಾಯ ಮಾಡಿದ್ರು? ಹಾಂ, ರಜೆ ತಗೊಂಡು ಬರ್ತೀನಿ ಅಂದಾರ? ಎಲ್ಲಿರ್ತಾರಮ್ಮ ನಿನ್ನ ಗಂಡ? ಎಲ್ಲಮ್ಮ? ಹೌದಾ, ನಾನು ಹೇಳ ಇವ್ರಿಗೆ ಕರ್ಸಕ್ಕೆ? ಹಾಂ, ಆಯ್ತು. ನಾವು ಅನ್ಕೋತೀವಿ ಅವನಿಗೆ ಬೇಕಾಗಿರಲ್ಲ, ಅವ್ನಿಗೆ ಇನ್ನೊಂದು ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ, ನೀವು ಏನು ಮಾಡಿದ್ರು ಬರಲ್ಲ ಅಂತಾರೆ. ಆವಾಗ ನಾವು ಕಾನೂನು ಸ್ವಲ್ಪ ಚೂರು ಭಯ ತೋರಿಸಿದ್ರೆ ಅವಾಗ ಓ ನನ್ನ ಏನು ಮಾಡ್ತಾರೋ ಅಂತ ಹೇಳಿ ಅದು ಆ ಶಾಣ ಇದ್ರೆ ಮತ್ತಿನ್ನೊಂದು ಇದಕ್ಕೆ ಹೋಗ್ತಾನವ, ಇನ್ನೊಂದು ಸ್ಟೆಪ್ ಹುಡ್ಕೊಂಡು ಹೋಗ್ತಾನವ. ತಗೊಳ್ತಾ ಇದ್ದಾರಮ್ಮ, ಕಳಿಸಿ ಇಲ್ಲಿ ಬರಲಿಲ್ಲ ಅಂತ ನಮ್ಮ ಕಾಲಿಗೆ ಕರೆಸಿ ಒಂದು ಕೌನ್ಸಿಲಿಂಗ್ ಮಾಡಿ ನಮ್ಮ ಜಡ್ಜ್ ಮುಂದೆ ಎಲ್ಲ ನೀಟಾಗಿ ಬರ್ಸ್ಕೊಂಡು ಆ ಹೆಣ್ಮಗಳನ್ನು ಕಳಿಸ್ಕೊಡಿ. ಮಾಡ್ತೀರಲ್ಲ? ಇನ್ನೊಂದು ನಂಬರ್ ತೊಗೊಳ್ಳಿ, ನಾನು ಯಾಕೆ ಇದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ